ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಭಾರತ ಬಾಂಗ್ಲಾದೇಶದ ಗಡಿ ವಿವಾದದ ಬಗ್ಗೆ ಚರ್ಚಿಸೋಣ. ಭಾರತವು ತನ್ನ ಭದ್ರತೆಯನ್ನ ಇನ್ನಷ್ಟು ಕಠಿಣಗೊಳಿಸುತ್ತಿರುವ ಸಮಯದಲ್ಲಿ ಬಾಂಗ್ಲಾದೇಶವು ಈ ಕ್ರಮಗಳನ್ನ ವಿರೋಧಿಸುತ್ತಿದೆ. ಈ ಸಮಸ್ಯೆ ಕೇವಲ ಗಡಿಗಳ ಬೇಲಿಗಳ ಬಗ್ಗೆ ಮಾತ್ರವಲ್ಲ, ಇದರ ಹಿಂದೆ ಇತಿಹಾಸ, ರಾಜಕೀಯ ಡೈನಾಮಿಕ್ಸ್, ಭದ್ರತಾ ಕಾಳಜಿಗಳು ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳು ಸಿಕ್ಕಿಕೊಂಡಿವೆ. ಇದನ್ನ ನಾವು ಸಮಗ್ರವಾಗಿ ಚರ್ಚಿಸೋಣ. ಇದರ ಪ್ರತಿಯೊಂದು ಕೋನವನ್ನ ಪರಿಶೀಲಿಸೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಿಮ್ಮ ಚಿಕ್ಕ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡುತ್ತದೆ. ಮೊದಲನೇದಾಗಿ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನ ಅರ್ಥ ಮಾಡಿಕೊಳ್ಳೋಣ. 2024 ಆಗಸ್ಟ್ ಅಲ್ಲಿ ಶೇಖ್ ಹಸೀನಾ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಈ ಘಟನೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆಗೆ ಕಾರಣವಾಯಿತು. ನೊಬೆಲ್ ಶಾಂತಿ ಪುರಸ್ಕಾರ ವಿಜೇತ ಮೊಹಮ್ಮದ್ ಯೂನಿಸ್ ತಾತ್ಕಾಲಿಕ ಸರ್ಕಾರದ ನಾಯಕನಾಗಿ ಜವಾಬ್ದಾರಿಗಳನ್ನ ವಹಿಸಿಕೊಂಡರು. ಆದ್ರೆ ಅವರ ಆಡಳಿತದಲ್ಲೇ ಗಲಭೆಗಳನ್ನ ಮತ್ತೆ ಗೊಂದಲವನ್ನ ಸೃಷ್ಟಿಸುವ ಮೂಲಕ ಅಧಿಕಾರವನ್ನ ಸ್ಥಿರಗೊಳಿಸಲು ಅವರ ಸಲಹೆಗಾರರು ಸೂಚಿಸಿದ್ದಾರೆ ಎಂಬ ಆರೋಪಗಳಿವೆ. ಶೇಖ್ ಹಸೀನಾ ಅವರ ತೆಗೆದುಹಾಕುವಿಕೆಯ ನಂತರ ಅವರ ಬೆಂಬಲಿಗರು ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆಗಳನ್ನ ಉದ್ದೀಪನಗೊಳಿಸಿದರು. ಈ ಸಂದರ್ಭದಲ್ಲಿ ಕೆಲವರು ಬಿಹಾರ, ಒಡಿಶಾದಂತಹ ಭಾರತೀಯ ರಾಜ್ಯಗಳ ಮೇಲೆ ಹಕ್ಕುಗಳನ್ನ ಪಡೆಯಬೇಕೆಂದು ಬೇಡಿಕೆ ಇಟ್ಟರು. ಇದು ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಈ ರಾಜಕೀಯ ಅಸ್ಥಿರತೆಯು ಗಡಿ ಭದ್ರತೆಯ ಮೇಲೆ ಪರಿಣಾಮ ಬೀರಿತು. ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದ ಕಾರಣ ಬಾಂಗ್ಲಾದೇಶದಲ್ಲಿ ಅವರ ವಿರೋಧಿಗಳು ಭಾರತದ ವಿರುದ್ಧ ಟೀಕೆಗಳನ್ನ ಮತ್ತೆ ದಾಳಿಗಳನ್ನ ಪ್ರಾರಂಭಿಸಿದರು. ಈ ಹಿನ್ನೆಲೆಯಲ್ಲಿ ಭಾರತವು ತನ್ನ ಗಡಿ ಭದ್ರತೆಯನ್ನ ಇನ್ನಷ್ಟು ಕಠಿಣಗೊಳಿಸಲು ನಿರ್ಧರಿಸಿತು. ಇಲ್ಲಿ ಗಡಿಯ ಬೇಲಿಯ ವಿಷಯವು ಪ್ರಮುಖವಾಯಿತು. 2024 ಆಗಸ್ಟ್ ನಂತರ ಭಾರತ ವಿರೋಧಿ ಪ್ರದರ್ಶನಗಳು ಹೆಚ್ಚಾದವು. ಹಲವಾರು ಗುಂಪುಗಳು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದವು. ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಾಗ ಅವರ ವಿರೋಧಿಗಳು ಭಾರತದ ಮೇಲೆ ವಿಷವನ್ನ ಚೆಲ್ಲಿದರು. ಐತಿಹಾಸಿಕವಾಗಿ 1971ರಲ್ಲಿ ಬಾಂಗ್ಲಾದೇಶದ ಸ್ವತಂತ್ರ ಯುದ್ಧದಲ್ಲಿ ಭಾರತವು ಪ್ರಮುಖ ಪಾತ್ರವನ್ನ ವಹಿಸಿತು. ಆಗ ಲಕ್ಷಾಂತರ ಶರಣಾರ್ಥಿಗಳು ಭಾರತಕ್ಕೆ ಬಂದರು. ಈಗ ಮತ್ತೆ ಅದೇ ಪರಿಸ್ಥಿತಿಯು ಪುನರಾವರ್ತನೆಯಾಗ್ತಿದೆ. ಇಸ್ಲಾಮಿಕ್ ಮತಾಂತರ ದಾಳಿಗಳ ಭಯದಿಂದ ಸಾವಿರಾರು ಮಂದಿ ಗಡಿಯನ್ನ ದಾಟುತ್ತಿದ್ದಾರೆ. ಭಾರತ ಬಾಂಗ್ಲಾದೇಶದ ಗಡಿಯ ಉದ್ದ ಸುಮಾರು 4096 ಕಿಲೋಮೀಟರ್. ಇದರಲ್ಲಿ ಪಶ್ಚಿಮ ಬಂಗಾಳ 2217 ಕಿಲೋಮೀಟರ್, ಅಸ್ಸಾಂ 262 ಕಿಲೋಮೀಟರ್, ಮೇಘಾಲಯ 443 ಕಿಲೋಮೀಟರ್, ತ್ರಿಪುರಾ 856 ಕಿಲೋಮೀಟರ್, ಮಿಜೋರಾಂ 318 ಕಿಲೋಮೀಟರ್. ಹೀಗೆ ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿವೆ. ಈ ಗಡಿಯಲ್ಲಿ ಸುಮಾರು 3232 ಕಿಲೋಮೀಟರ್ ಭಾಗದಲ್ಲಿ ಬೇಲಿಯ ನಿರ್ಮಾಣವು ಪೂರ್ಣಗೊಂಡಿದೆ. ಅಂದ್ರೆ ಸುಮಾರು 79%. ಆದ್ರೆ 864 ಕಿಲೋಮೀಟರ್ ಇನ್ನೂ ತೆರೆದುಕೊಂಡಿವೆ. ಈ ತೆರೆದ ಪ್ರದೇಶಗಳಿಂದಾಗಿ ಗುಪ್ತ ಒಳನುಗ್ಗುವಿಕೆಗಳು ನಡೆಯುತ್ತಿವೆ. ಇದು ಭಾರತಕ್ಕೆ ದೊಡ್ಡ ಭದ್ರತಾ ಸವಾಲಾಗಿ ಪರಿಣಮಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2216 ಕಿಲೋಮೀಟರ್ ಗಡಿಯಲ್ಲಿ 1647 ಕಿಲೋಮೀಟರ್ಗೆ ಬೇಲಿಯನ್ನ ನಿರ್ಮಿಸಲಾಗಿದೆ. ಉಳಿದವು ಭೂಮಿಯ ಸಮಸ್ಯೆಗಳು, ಭೂಸ್ವಾಧೀನ ವಿಳಂಬ, ಬಾಂಗ್ಲಾದೇಶದ ಆಕ್ಷೇಪಣೆಗಳಿಂದ ಬಾಕಿ ಉಳಿದಿವೆ. 2025ರಲ್ಲಿ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶ ಗಡಿಯಲ್ಲಿ 148 ಕಿಲೋಮೀಟರ್ ಬೇಲಿಗಾಗಿ ಭೂಸ್ವಾಧೀನವು ಇನ್ನೂ ಪ್ರಾರಂಭವಾಗಿಲ್ಲ. 229 ಕಿಲೋಮೀಟರ್ ವಿವಿಧ ಹಂತಗಳಲ್ಲಿದೆ. ಈ ತೆರೆದ ಗಡಿಗಳ ಮೂಲಕ ಬಾಂಗ್ಲಾದೇಶಿಗಳು ಭಾರತಕ್ಕೆ ಒಳನುಗ್ಗುತ್ತಿದ್ದಾರೆ ಎಂದು ಅಲ್ಲಿ ಚೌಕಿಗಳು ಮತ್ತೆ ಬಿಎಸ್ಎಫ್ ಯೋಧರಿದ್ದರೂ ಸಹ ಒಳನುಗ್ಗುವಿಕೆ ಶಾಂತವಾಗಿ ನಡೆಯುತ್ತಿದೆ ಎಂದು ಭಾರತವು ಕಳವಳ ವ್ಯಕ್ತಪಡಿಸಿದೆ. ಈ ಸಮಸ್ಯೆಯನ್ನ ಪರಿಹರಿಸಲು ಭಾರತವು ಉಳಿದ ಗಡಿಯಲ್ಲಿ ಬೇಲಿಗಳನ್ನ ನಿರ್ಮಿಸಲು ನಿರ್ಧರಿಸಿದೆ. ಆದರೆ ಬಾಂಗ್ಲಾದೇಶವು ಈ ಬೇಲಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸುತ್ತಿದೆ. ಅವರ ವಾದವೇನೆಂದ್ರೆ 1975ರ ಜಂಟಿ ಭಾರತ ಬಾಂಗ್ಲಾದೇಶ ಮಾರ್ಗಸೂಚಿಗಳ ಪ್ರಕಾರ ಶೂನ್ಯ ರೇಖೆಯಿಂದ 150 ಗಜಗಳ ಒಳಗೆ ಯಾವುದೇ ರಕ್ಷಣಾ ರಚನೆಯನ್ನ ನಿರ್ಮಿಸಬಾರದು. ಈ ಮಾರ್ಗಸೂಚಿಗಳನ್ನ ಉಲ್ಲಂಘಿಸಲಾಗ್ತಿದೆ ಎಂದು ಬಾಂಗ್ಲಾದೇಶ ಆರೋಪಿಸುತ್ತಿದೆ. ವಿಶೇಷವಾಗಿ ಸ್ಮಾರ್ಟ್ ಬೇಲಿಯ ಜೊತೆಗೆ ನಿಗಾ ವ್ಯವಸ್ಥೆಗಳನ್ನ ಭದ್ರತಾ ಬೆದರಿಕೆಯಾಗಿ ನೋಡುತ್ತಿದೆ. ಆದರೆ ಭಾರತವು ಬೇಲಿಯನ್ನ ರಕ್ಷಣಾ ರಚನೆಯಾಗಿ ಕಾಣದೆ ಗಡಿ ನಿರ್ವಹಣಾ ಕ್ರಮವಾಗಿ ಪರಿಗಣಿಸುತ್ತಿದೆ. ಬಾಂಗ್ಲಾದೇಶ ಬೇಲಿಯನ್ನ ವಿರೋಧಿಸಲು ಕೆಲವು ನಿರ್ದಿಷ್ಟ ಪ್ರದೇಶಗಳನ್ನ ಉದಾಹರಣೆಯಾಗಿ ತೋರಿಸುತ್ತಿದೆ. 2010ರಿಂದ 2023ರವರೆಗೆ ತೀನ್ ಬಿಕಾ ಕಾರಿಡಾರ್, ನೌಗಾಮ್ನ ಪಟ್ನಿತಾಲ್, ಫೆನಿ, ಕೊಮಿಲ್ಲಾದಂತಹ ಪ್ರದೇಶಗಳಲ್ಲಿ ವಿವಾದಗಳು ಉದ್ಭವಿಸಿವೆ. 2024ರ ನವೆಂಬರ್ನ ಕೊನೆಯಲ್ಲಿ ರಾಜತಾಂತ್ರಿಕ ಘರ್ಷಣೆಯು ಪ್ರಾರಂಭವಾಯಿತು. ಬಿಜಿಬಿ ಅಂದ್ರೆ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ ಭಾರತದ ಬೇಲಿ ಕಾಮಗಾರಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿತ್ತು. 2025ರ ಜನವರಿಯಲ್ಲಿ ಬಿಎಸ್ಎಫ್ನ ಕಂಟಿಕ ತಂತಿಯ ಬೇಲಿಯ ನಿರ್ಮಾಣಕ್ಕೆ ಬಿಜಿಬಿಯಿಂದ ವಿರೋಧವು ಬಂದಿತ್ತು.
ಜನವರಿ 8, 2025ರಂದು ಪಶ್ಚಿಮ ಬಂಗಾಳದ ಮಾಲ್ದಾ ಜಿಲ್ಲೆಯ ಶುಭದೇವಪುರ ಗ್ರಾಮದಲ್ಲಿ ಉದ್ವಿಗ್ನತೆಯು ಹೆಚ್ಚಾಯಿತು. ಬಿಎಸ್ಎಫ್ ಮತ್ತೆ ಬಿಜಿಬಿಯ ನಡುವೆ ಮುಖಾಮುಖಿಯಾಯಿತು. ಫೆಬ್ರವರಿ 6, 2025 ವೇಳೆಗೆ ಬಾಂಗ್ಲಾದೇಶವು ಬೇಲಿಯನ್ನ ದ್ವಿಪಕ್ಷೀಯ ಒಪ್ಪಂದಗಳ ಉಲ್ಲಂಘನೆಯಾಗಿ ಪರಿಗಣಿಸಿತು. ಆದರೆ ಭಾರತವು ಈ ವಾದಗಳನ್ನು ತಿರಸ್ಕರಿಸಿ ಬೇಲಿಯು ಭದ್ರತೆಯ ಅಗತ್ಯವೆಂದು ಸ್ಪಷ್ಟಪಡಿಸಿತ್ತು. ಬಾಂಗ್ಲಾದೇಶದ ಗಡಿ ಬೇಲಿಯು 90% ಪೂರ್ಣಗೊಂಡಿದೆ. ಆದರೆ ಜವುಗು ಪ್ರದೇಶಗಳು, ಗುಡ್ಡಗಾಡು ಭೂಪ್ರದೇಶ, ಬಿಜಿಬಿಯ ಆಕ್ಷೇಪಣೆಗಳು ಸವಾಲಾಗಿವೆ. ಕೆಲವು ಬೇಲಿಗಳು ಈಗ ತುಕ್ಕು ಹಿಡಿದು ದುರ್ಬಲವಾಗಿವೆ. ಹೊಸ ಸ್ಮಾರ್ಟ್ ಬೇಲಿಗಳನ್ನ ಅಳವಡಿಸಲಾಗ್ತಿದೆ. ಎರಡೂ ದೇಶಗಳು ಒಟ್ಟಿಗೆ 100 ತಾಜಾ ವಿಭಾಗಗಳಲ್ಲಿ ಬೇಲಿಗಾಗಿ ಗುರುತಿಸಿವೆ. ಭಾರತೀಯ ಗೃಹ ಸಚಿವಾಲಯದ ಮೂಲಗಳ ಪ್ರಕಾರ ಶೇಖ್ ಹಸೀನಾ ತೆಗೆದುಹಾಕುವಿಕೆಯ ನಂತರ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆಗಳು ಇನ್ನಷ್ಟು ತೀವ್ರಗೊಂಡಿವೆ. ಈ ಹಿನ್ನೆಲೆಯಲ್ಲಿ ಭಾರತವು ತನ್ನ ಗಡಿ ಭದ್ರತೆಯನ್ನ ಬಲಪಡಿಸುವುದು ಅಗತ್ಯವಾಗಿದೆ. ಬಿಎಸ್ಎಫ್ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ಯಾರಾ ಮಿಲಿಟರಿ ಪಡೆ ಈ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದೆ. ಬಿಎಸ್ಎಫ್ನ ದಕ್ಷಿಣ ಬಂಗಾಳ ಫ್ರಾಂಟಿಯರ್ ಡಿಎಜಿ ನಿಲೋತ್ಪರ್ ಕುಮಾರ್ ಒಂದು ಹೇಳಿಕೆಯಲ್ಲಿ, ನಾವು ಬೇಲಿಯನ್ನ ಇನ್ನಷ್ಟು ಬಲಪಡಿಸುತ್ತಿದ್ದೇವೆ, ಗಸ್ತಿನಿಯನ್ನ ತೀವ್ರಗೊಳಿಸುತ್ತಿದ್ದೇವೆ, ಮಚಾನ್ಗಳಲ್ಲಿ ಯೋಧರನ್ನ ನಿಯೋಜಿಸುತ್ತಿದ್ದೇವೆ, ಗಡಿ ನಿಗಾವನ್ನ ದ್ವಿಗುಣಗೊಳಿಸುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಜನವರಿ 23, 2025ರಂದು ಭಾರತ ಬಾಂಗ್ಲಾದೇಶ ಗಡಿ ಪಡೆಗಳ ಸಭೆಯು ನಡೆಯಿತು. ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಈ ಭದ್ರತಾ ಕ್ರಮಗಳು ಕೇವಲ ಒಳನುಗ್ಗುವಿಕೆಯನ್ನ ತಡೆಗಟ್ಟಲು ಮಾತ್ರವಲ್ಲ, ಬಾಂಗ್ಲಾದೇಶದ ರಾಜಕೀಯ ಅಸ್ಥಿರತೆಯಿಂದ ಉಂಟಾಗುವ ಶರಣಾರ್ಥಿಗಳ ಸಮಸ್ಯೆಯನ್ನ ನಿಯಂತ್ರಿಸಲು ಕೂಡ ಉದ್ದೇಶಿಸಲಾಗಿದೆ. 1971ರ ಬಾಂಗ್ಲಾದೇಶ ಸ್ವತಂತ್ರ ಯುದ್ಧದ ಸಮಯದಲ್ಲಿ ಲಕ್ಷಾಂತರ ಶರಣಾರ್ಥಿಗಳು ಭಾರತಕ್ಕೆ ಬಂದಿದ್ದರು. ಈಗ ಹಸೀನಾ ತೆಗೆದುಹಾಕುವಿಕೆಯ ನಂತರ ಇಸ್ಲಾಮಿಕ್ ಮತಾಂತರ ದಾಳಿಗಳ ಭಯದಿಂದ ಸಾವಿರಾರು ಮಂದಿ ಗಡಿಯನ್ನ ದಾಟಿ ಭಾರತದಲ್ಲಿ ಆಶ್ರಯ ಕೋರುತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿಗಳು ಉತ್ಪ್ರೇಕ್ಷಿತವಾಗಿವೆ ಎಂದು ಬಿಜಿಬಿ ಹೇಳ್ತಿದ್ದರೂ ಭಾರತವು ಕಳವಳ ವ್ಯಕ್ತಪಡಿಸಿದೆ. ಇನ್ನೊಂದೆಡೆ ಬಾಂಗ್ಲಾದೇಶವು ತನ್ನ ಗಡಿಯಲ್ಲಿ ಡ್ಯಾಂಗಳನ್ನು ನಿರ್ಮಿಸುತ್ತಿದೆ. ತ್ರಿಪುರಾದ ಉನಕೋಟಿ ಗಡಿಯಲ್ಲಿ 60 ಅಡಿ ಅಗಲ ಮತ್ತೆ 20 ಅಡಿ ಎತ್ತರದ ಡ್ಯಾಂನ ನಿರ್ಮಾಣವು ನಡೆಯುತ್ತಿದೆ. ಇದಕ್ಕೆ ಬಿಎಸ್ಎಫ್ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದೆ. ಮಾನ್ಸೂನ್ ಸಮಯದಲ್ಲಿ ಭಾರತದ ಕಡೆಗೆ ಪ್ರವಾಹ ಬರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಕಳವಳಗೊಂಡಿದ್ದಾರೆ. ಈ ವಿವಾದವು ರಾಜತಾಂತ್ರಿಕ ಮಟ್ಟಕ್ಕೆ ತಲುಪಿದೆ. 2025ರ ಜನವರಿ 13ರಂದು ಭಾರತವು ಬಾಂಗ್ಲಾದೇಶದ ಕಾರ್ಯನಿರ್ವಾಹಕ ಹೈಕಮಿಷನರ್ ಮತ್ತು ನೂರಾಲ್ ಇಸ್ಲಾಂರನ್ನ ಬೇಲಿ ವಿವಾದದ ಬಗ್ಗೆ ಸಮನ್ ಮಾಡಿತ್ತು. ಅದೇ ಸಮಯದಲ್ಲಿ ಬಾಂಗ್ಲಾದೇಶವು ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾರನ್ನ ಢಾಕಾಕ್ಕೆ ಕರೆದು ತಮ್ಮ ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿತ್ತು. ಈ ರಾಜತಾಂತ್ರಿಕ ಸಂಭಾಷಣೆಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಯ ವಿಷಯವಾದವು. ಭಾರತವು ಸ್ಪಷ್ಟವಾಗಿ ಹೇಳಿದೆ, ಗಡಿ ಭದ್ರತೆಯು ರಾಜಿಯಾಗದ ವಿಷಯವಲ್ಲ, ಬೇಲಿಯ ಕಾಮಗಾರಿ ಮುಂದುವರಿಯುತ್ತದೆ. ಬಿಎಸ್ಎಫ್ನ ನಿಗಾವು ಇನ್ನಷ್ಟು ತೀವ್ರಗೊಳ್ಳುತ್ತದೆ. ಭಾರತವು ಈ ಕ್ರಮಗಳನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಅನುಗುಣವಾಗಿಯೇ ಕೈಗೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದೆ. ಅದೇ ಸಮಯದಲ್ಲಿ ಬಾಂಗ್ಲಾದೇಶದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಭಾರತವು ಪ್ರಯತ್ನಿಸುತ್ತಿದೆ. ಈ ಸಮಸ್ಯೆಯನ್ನ ಚರ್ಚೆಗಳ ಮೂಲಕ ಪರಿಹರಿಸಲು ಎರಡೂ ದೇಶಗಳು ಸಿದ್ಧವಾಗಿವೆ. ಆದರೆ ಭಾರತವು ತನ್ನ ಭದ್ರತಾ ಅಗತ್ಯಗಳ ಬಗ್ಗೆ ದೃಢವಾಗಿದೆ. ಭಾರತವು ತನ್ನ ಗಡಿ ಭದ್ರತೆಯನ್ನ ಕಾಪಾಡಿಕೊಳ್ಳಲು ಸರಿಯಾದ ಕ್ರಮಗಳನ್ನ ಕೈಗೊಳ್ಳುತ್ತಿದೆಯಾ? ಬಾಂಗ್ಲಾದೇಶದ ಆಕ್ಷೇಪಣೆಗಳು ನ್ಯಾಯಯುತವಾಗಿವೆಯಾ? ಈ ವಿವಾದ ಹೇಗೆ ಕೊನೆಗೊಳ್ಳಲಿದೆ ಎಂಬುದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಗಳಲ್ಲಿ ತಪ್ಪದೇ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.